ಹಾಯ್ ಹಲೋ ಆಸ್ಪಿರೆಂಟ್ಸ್ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆ KPSCಯ ಒಂದು ಹೆಲ್ಪ್ ಲೈನ್ ಅಲ್ಲಿ ನೀಡಿದಂಥ ಮಾಹಿತಿ ಆಡಿಯೋವನ್ನು ನಾನು ಹಂಚ್ಕೊಂಡಿದ್ದೆ. ಸೊ ಅದನ್ನು ತುಂಬಾ ಜನ ಕೇಳಿದಿರ ಅನ್ಕೊಳ್ತೀನಿ. ಹತ್ರ ಒಂದು 10,000 ಜನ ಅದನ್ನ ಆಡಿಯೋ ಕೇಳಿದಿರ. ಸೊ ಆ ಆಡಿಯೋನ ಕೇಳಿದಾದ್ಮೇಲೆ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಅಂಡ್ ಕಮೆಂಟ್ ಅಲ್ಲಿ ಕೂಡ ತುಂಬಾ ಜನ ತಿಳಿಸಿದ್ರಿ. ಸೊ ಇನ್ ಕೇಸ್ KPSC ಕಚೇರಿ ಬಿದ್ದೋಗಿದೆ ಏನೋ ಅಂತ ಕೇಳಿದ್ರೆ ಹ್ಞೂ ಅಂತ ಹೇಳ್ತಾರೆ ಅವರು. ಆ ಥರ ಇದೆ, ಹೆಲ್ಪ್ ಲೈನ್ ಅಲ್ಲಿ ಕೂತಿರೋಂಥವ್ರಿಗೆ ಯಾವ ಮಾಹಿತಿಗಳು ಕೂಡ ಸರಿಯಾಗಿ ಕೊಟ್ಟಿರಲ್ಲ ಅಂತ. ಬಟ್ ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಈ ಹಿಂದಿನ ಕೆಲವೊಂದು ವಿಷಯಗಳಲ್ಲಿ ಗೊತ್ತಿದೆ. ಸೊ ಈಗೇನು ನೋಟಿಫಿಕೇಶನ್ ಕ್ಯಾನ್ಸಲ್ ಅನ್ನೋದು ನಡೀತಾ ಇದೆ. ಸೊ ಅದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರು ಅಭ್ಯರ್ಥಿಗಳು. ಇದು ನೋಟಿಫಿಕೇಶನ್ಗಳು ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಎಕ್ಸಾಮ್ಸ್ ನಡೆಯುತ್ತೆ ಅಂದ್ರೆ ಇಲ್ಲ, ಎಲ್ಲನೂ ಕ್ಯಾನ್ಸಲ್ ಆಗುತ್ತೆ ಅಂತ ಏನೋ ಹೇಳ್ತಾರೆ. ನೋಡೋಣ, ಇವತ್ತು KPSCಲಿ ಮೀಟಿಂಗ್ ಇದೆಯಂತೆ ಈ ಸಂಬಂಧಪಟ್ಟ ಹಾಗೆ. ಅದಕ್ಕೆ ಏನು ಅಧಿಕೃತವಾಗಿ ಇವತ್ತು ಪತ್ರಿಕಾ ಪ್ರಕಟಣೆ ಹೊರಡಿಸಲೇಬೇಕು. ನೋಡೋಣ, ಕಾದು ನೋಡೋಣ. ಆ್ಯಂಡ್ ಗ್ರೂಪ್ ಬಿ ಪರೀಕ್ಷೆ ಕಳೆದ ಜನವರಿ ಟು ಮಾರ್ಚ್ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಈ ಒಂದು ಪರೀಕ್ಷೆದು HK ನಾನ್ HK ಎರಡೂ ಕೂಡ ಅಭ್ಯರ್ಥಿಗಳು ಈಗಾಗಲೇ ಪರೀಕ್ಷೆನ ಬರೆದಿದ್ದೀರಾ. ಸೊ ಇನ್ನೂ ಕೂಡ ಕಂಪಲ್ಸರಿ ಕಾರಣ ರಿಸಲ್ಟ್ ಇಲ್ಲ, ಅದಕ್ಕೂ ವೇಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನೆಕ್ಸ್ಟು ಅದರ ಅಂತಿಮ ಸ್ಪರ್ಧಾತ್ಮಕ ಪರೀಕ್ಷೆ ಫಲಿತಾಂಶಕ್ಕೂ ಕೂಡ ಕಾಯ್ತಾ ಇದ್ದಾರೆ. ತುಂಬ ಜನ ಅದ್ರ ಬಗ್ಗೆ ಗ್ರೂಪ್ ಬಿ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಹೇಳಿ ಅಂತ ಹೇಳಿದ್ರೆ ಈ ಹಿಂದೆ ಕೂಡ ನಾನು ಹೇಳಿದ್ದೆ. ಗ್ರೂಪ್ ಬಿ ರಿಸಲ್ಟು ಅಕ್ಟೋಬರ್ ಕೊನೆಯ ವಾರದಲ್ಲಿ, ಅಂದರೆ ನೆಕ್ಸ್ಟ್ ಮಂತ್ ಕೊನೆಯ ವಾರದಲ್ಲಿ ಅನೌನ್ಸ್ ಆಗೋ ಸಾಧ್ಯತೆ. ಅಂದರೆ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಅಥವಾ ಈ ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ಕಡ್ಡಾಯ ಕನ್ನಡ ರಿಸಲ್ಟ್ ಬರುತ್ತೆ. ಸೊ ಅದಾದಮೇಲೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ದೆ. ಆ್ಯಂಡ್ ಇದು ನೋಟಿಫಿಕೇಶನ್ ಕ್ಯಾನ್ಸಲ್ ಆಗುತ್ತಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಇದು ನೋಟಿಫಿಕೇಶನ್ ಕ್ಯಾನ್ಸಲ್ ಆಗುತ್ತಾ ಇಲ್ವಾ ಅನ್ನೋದು ಈಗ KPSCಗೆ ಬಿಟ್ಟಿದ್ದು. ಸೊ KPSCಗೆ ಸರ್ಕಾರ ಏನು ನಿರ್ದೇಶನ ಅಂದರೆ ಏನು ಡೈರೆಕ್ಷನ್ ಕೊಟ್ಟಿದೆ ಅಕಾರ್ಡಿಂಗ್ ಟು ಒಂದು ಲಿಸ್ಟ್ ಇದೆ. ನಾನು ಆ ಲಿಸ್ಟ್ ಬಗ್ಗೆ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಯಾವ ಅಧಿಸೂಚನೆಗಳು ಫಸ್ಟ್ ಆಗಿದೆ, ಆಮೇಲೆ ತಿದ್ದುಪಡಿ ಅಧಿಸೂಚನೆ ಆಗಿದೆ. ಸೊ ಅದನ್ನು ಸರ್ಕಾರಕ್ಕೆ ಸಚಿವರೊಬ್ಬರು KH ಮುನಿಯಪ್ಪ ಅವರು ಕೊಟ್ಟಿದ್ದಾರೆ. ಸೊ ಅದನ್ನ ಆಧಾರದಲ್ಲಿ ಇಟ್ಕೊಂಡು KPSC ಮತ್ತು ಸರ್ಕಾರ ಮೀಟಿಂಗ್ ಅನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಹೇಳಿ, ಹಾಗೆ ಅದರ ಅನುಸಾರವಾಗಿ ಸರ್ಕಾರ ಮತ್ತು KPSC ಈ ವಿಷಯವನ್ನ ನಿರ್ಧಾರ ಮಾಡುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ 5th ಆಪ್ಷನ್ ಅಂದರೆ KA ಪರೀಕ್ಷೆಗಳಲ್ಲಿ 5ನೇ ಆಪ್ಷನ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಈ ಆಪ್ಷನ್ ಇಷ್ಟು ದಿನ 4 ಇರ್ತಾ ಇತ್ತು ಪ್ರಶ್ನೆಗಳಿಗೆ. ಸೊ 5ನೇ ಆಪ್ಷನ್ ಏನು ಅಂತಂದ್ರೆ ನಾವು ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀವಾ ಇಲ್ವಾ ಅನ್ನೋದನ್ನ ಅಲ್ಲಿ ಟಿಕ್ ಮಾಡಬೇಕು. ಮಾಡಿದ್ರೆ ಮಾಡಿದ್ದೀನಿ ಅಂತ, ಇಲ್ಲಾಂದ್ರೆ ನೋ ಅಂತ. ಸೊ ಈ ರೀತಿ ಕೊಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ಈ ಹಿಂದೆ ಕೆಲವೊಂದು ಬಾರಿ ನಾವು ನೋಡಿದ್ವಿ OM ಅಕ್ರಮ ಹೆಂಗೆ ಅಂತಂದ್ರೆ, ಇದು ತಮಗೆ ಬೇಕಾದಂಗೆ ಅಲ್ಲಿ ಉತ್ತರಗಳನ್ನ ತಿದ್ದುಕೊಳ್ತಿದ್ರು. ಅಂದ್ರೆ ಉತ್ತರ ಖಾಲಿ ಬಿಟ್ಬಿಟ್ಟು ಆ OM ಆಮೇಲೆ ದುಡ್ಡು ಕೊಟ್ಟವ್ರದ್ದು ಸಪ್ರೇಟ್ ಆಗಿ ರೈಟ್ ಆನ್ಸರ್ಗಳಿಗೆ ಏನು ಮಾಡ್ತಿದ್ರು ಅದ್ರ ನಡೀತಾ ಇತ್ತು ಈ ಥರ ಸ್ಕ್ಯಾಮ್. ಸೊ ಅದು ತಪ್ಪಿಸ್ಬೇಕು ಅಂತೇಳಿ ಈ ಥರ ಮಾಡಿದಾರಂತೆ. ಬಟ್ ಇದಕ್ಕೆ ಹೆಚ್ಚುವರಿ ಸಮಯ ಕೂಡ ಕೊಡಲಾಗುತ್ತೆ, ಅದ್ರ ಬಗ್ಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಇದನ್ನು KPSC ಅವರು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀರಾ. ಇದು ಆಗೋ ಮಾತು ಅಂತ ನನಗೆ ಯಾಕೋ ಅನಿಸ್ತಿದೆ. ಯಾಕಂದ್ರೆ KPSCಯಲ್ಲಿ ಸುಧಾರಣೆ ಅನ್ನೋ ವಿಚಾರಗಳಿಗೆ ಯಾವತ್ತವರು ಹೊಸದಾಗಿ ಏನು ಮಾಡಕ್ ಹೋಗಲ್ಲ. ಅವ್ರಿಗೆ ಬೇಕಾದ್ರೆ ಇನ್ನೂ ಹಳೇವೇನಾದ್ರೂ ಹೇಳಿದ್ರೆ ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ. ಅಂದ್ರೆ ಮೊದಲು ಅವರು ಕೆಲವು ಮಾಡ್ತಿಲ್ಲ, ಅದನ್ನೇ ಮತ್ತೆ ಪುನರಾವರ್ತನೆ ಮಾಡ್ತಾರೆ ಹೊರತು ಹೊಸದಾಗಿ ಏನಾದರೂ ಬದಲಾವಣೆಗಳಂದ್ರೆ ಆಗಲ್ಲ ಅವರಿಗೆ. ಅವೆಲ್ಲ ಅವ್ರ ಹತ್ರ ನಡೆಯಲ್ಲ. ಯಾಕಂದ್ರೆ ಅವರಿಗೆ ಹಣ ಮಾಡುವಂಥ ಉದ್ದೇಶ ಇದೆ ಅಲ್ಲಿರೋರಿಗೆಲ್ರು. ಅವ್ರಿಗೆ ಬದಲಾವಣೆ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋರಿಗೆ ಅನುಕೂಲ ಆಗ್ಬೇಕು ಅನ್ನೋದು ಯಾವುದು ಇಲ್ಲ ಅವರಿಗೆ. ಇಲ್ಲಾಂದ್ರೆ ಹೆಲ್ಪ್ ಲೈನಲ್ಲಿ ಕೂತವ್ರು ಹಂಗೆ ಹೆಂಗೆ ಹೇಳಕ್ ಸಾಧ್ಯ? ಫಸ್ಟ್ ಆಫ್ ಆಲ್ ಅವರ ಹೆಲ್ಪ್ ಲೈನ್ಗಳು ಹಂಗೆ ಇದೆ, ಅವರ ಪರೀಕ್ಷಾ ಪದ್ಧತಿ ಹಂಗೆ ಇದೆ, ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹಂಗೆ ಇದೆ, ಎಲ್ಲವೂ ಹಂಗೆ ಇದೆ. ಯಾವತ್ತು ಬದಲಾವಣೆ ಅನ್ನೋದು ತುಂಬಾ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ ನಮ್ದು. ಶತಮಾನಗಳಿಂದ ಬೇಕಿದ್ರೆ ಹಿಂದೆ ಏನಾದ್ರು ನಡೆದಿರೋ ಬದಲಾಗಬಹುದು. KPSCಯ ಈ ಮಿಸ್ಟೇಕ್ಸ್ ಮಾಡೋದು ಮಾತ್ರ ಯಾವತ್ತೂ ಬದಲಾಗಲ್ಲ. ಸೊ ಹಾಗಾಗಿ ಎಲ್ಲರೂ KPSC ಬಿಟ್ಟು ಸುಮ್ಮನೆ KA ಪರೀಕ್ಷೆ ವಹಿಸಿ ಅವರಾದ್ರೂ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ನೋಡೋಣ. ಅದ್ರ ಜೊತೆ ಗ್ರೂಪ್ ಬಿ ರಿಸಲ್ಟ್ ಧೈರ್ಯತೆ ಇದೆ. ಆ್ಯಂಡ್ ಲ್ಯಾಂಡ್ ಸರ್ವೇರ್ದು ಪರೀಕ್ಷೆಯನ್ನ ಮಾಡಲ್ಲ ಅವರು. ಸೊ ಅದನ್ನು ಕಂಪಲ್ಸರಿ ಹೊಸ ಅಧಿಸೂಚನೆಯನ್ನ ಹೊರಡಿಸ್ತಾರೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಎಕ್ಸಾಮ್ ಫೀಸ್ ಕಟ್ಟಿದವರಿಗೆ ಏನು ಮಾಡ್ತಾರೆ ಅನ್ನೋದು ಅವರೇ ಹೇಳ್ಬೇಕು. ಯಾಕಂದ್ರೆ ಈಗ ಎಕ್ಸಾಮ್ ಫೀಸ್ ಕಟ್ಸ್ಕೊಂಡಿದ್ದಾರೆ. ಆ ಎಲ್ಲ ಅಭ್ಯರ್ಥಿಗಳು ಏನು ಎಕ್ಸಾಮ್ ಫೀಸ್ ವಾಪಸ್ ಕೊಡ್ತಾರ, ಅಥವಾ ಅವ್ರಿಗೆ ಅದೇ ಎಕ್ಸಾಮ್ ಫೀಸ್ ಮೂಲಕ ಅದೇ ಅಪ್ಲಿಕೇಶನ್ ಮೂಲಕ ಕಂಟಿನ್ಯೂ ಮಾಡ್ಕೊಡ್ತಾರ, ಹೊಸದಾಗಿ ಮಾತ್ರ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ಕೊಡ್ತಾರ, ಹೆಂಗೆ ಏನು ಅನ್ನೋದು ಅದು KPSCಯ ನಿರ್ಧಾರ. ಆ್ಯಂಡ್ ಇವತ್ತು ಮೀಟಿಂಗ್ ಇರೋದೇ ಖಚಿತ. ಆದರೆ ಸಂಜೆ ವೇಳೆಗೆ ಮಾಹಿತಿ ಅಂತೂ ಸಿಗ್ತದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಒಟ್ಟಲ್ಲಿ ಗ್ರೂಪ್ ಬಿ ರಿಸಲ್ಟ್ ಅಂತೂ ಅಕ್ಟೋಬರ್ ಕೊನೆಯವರೆಗೂ ನೀವು ಯಾವುದೇ ನಿರೀಕ್ಷೆಯನ್ನು ಇಟ್ಕೊಳಕ್ಕೆ ಹೋಗ್ಬೇಡಿ. ಸೊ ಅದಾದ್ಮೇಲೆ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.